ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದರೂ ಮಾಡ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ಗಳಾಗಿರ್ಬೋದು, ಮತ್ತು ನೀವೇನಾದರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯ್ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು. ಯಾಕೆಂದರೆ ಇದು ಜಸ್ಟ್ 1 to 2 hours ಅಥವಾ 2 to 3 hours ಮಾಡಿದ್ರೆ ಸಾಕು ಇದು ರೋಲು. ಸೊ ಇವ್ರ ಕಡೆ ಇದು ಯಾವುದು ಅಂತ ಅಂದರೆ ಜಿಯೋ ಕಂಪ್ನಿಯವ್ರ ಕಡೆಯಿಂದ ಬರ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಇದು. ಸೊ ನೋಡಿ, ಇದು ಕಂಪ್ನಿ ಬಂದ್ಬಿಟ್ಟು ಪರ್ಪೋಟಿಕ್ಸ್ ಅಂತ ಹೇಳ್ಬಿಟ್ಟು ಇವರು ಡೇಟಾ ಅನಲಿಸ್ಟ್ ಅಂತಂದರೆ ಡೇಟಾ ಎಂಟ್ರಿ ರೋಲ್ ತಯಾರು ಮಾಡ್ತಿದ್ದಾರೆ. ಅದು ಯಾರಿಗಪ್ಪ ಅಂತಂದರೆ ಕನ್ನಡ ಮಾತಾಡೋಕ್ಕೆ ಬರೋರಿಗೆ. ಸೊ ಇದು ಒಂದು ಗುಡ್ ಆಪರ್ಚುನಿಟಿ. ಯಾರ್ಯಾರು ಕನ್ನಡದಲ್ಲಿ ಜಾಬ್ ಕೇಳ್ತಾ ಇದ್ರಿ, ಬರೀ ಕನ್ನಡ ನಮಗೆ ಗೊತ್ತಿನ ಗೊತ್ತಿಲ್ಲ ಅನ್ನೋರಿಗೆ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ. ಅದು ಕರ್ನಾಟಕದವ್ರಿಗೇ ಹೈರ್ ಮಾಡ್ತಾ ಇರೋದು. ಇದು ರಿಮೋಟ್ ಆಗಿರುತ್ತೆ ಮತ್ತು ಪಾರ್ಟ್ ಟೈಮ್ ರೋಲ್ ಕೂಡ ಆಗಿರುತ್ತೆ. ಇನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದ್ರೆ ಈ ರೋಲ್ ಬಗ್ಗೆ ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ನೋಡೋಣ ಒಂದೊಂದಾಗಿ. ಸೊ ಇನ್ನು ಅಬೌಟ್ ದ ಜಾಬ್ ನೋಡೋದಾದ್ರೆ ನೋಡಿ, ಫಾರ್ 1000 years ಮ್ಯಾಪ್ ಹ್ಯಾವ್ ಪ್ರೊವೈಡೆಡ್ ಹ್ಯೂಮನ್ ವಿತ್ ಅ ನಾಲೆಜ್ ದೇ ನೀಡ್ ಟು ಮೇಕ್ ಡಿಸಿಷನ್. ಮ್ಯಾಪ್ಸಿಂದ ತಾನೇ ನಮಗೆ ಗೊತ್ತಾಗುತ್ತೆ. ಈಗ ಗೂಗಲ್ ಮ್ಯಾಪ್ಸ್ ಎಲ್ಲ ಇದೆಯಲ್ಲ, ಸೊ ಅದು ನೋಡ್ಕೊಂಡು ತಾನೇ ನಮಗೆ ಐಡಿಯಾ ಬರೋದು ಎಲ್ಲರೂ ಹೋಗೋದಾದ್ರೆ. ಆ ಥರ ಆ್ಯಸ್ ಎ ಮ್ಯಾಪ್ ಎವ್ಯಾಲ್ಯೂಟರ್ ಯು ವಿಲ್ ಬಿ ಅಪರ್ಚುನಿಟಿ ಟು ಪ್ರೊವೈಡ್ ಗ್ರೌಂಡ್ ಟ್ರೂತ್ ಆಫ್ ಯುವರ್ ಓನ್ ಸಿಟಿ ಮತ್ತು ಕಂಟ್ರಿ. ನಮ್ಮ ಸಿಟಿ ಮತ್ತು ಕಂಟ್ರಿ ನಾವು ಯಾವ ಪ್ಲೇಸಲ್ಲಿ ಇದ್ದೀವಿ. ಸೊ ಈಗ ಎಷ್ಟೊಂದು ಜನ ಸರ್ಚ್ ಮಾಡಿದರೆ ಕರೆಕ್ಟಾಗಿ ಆನ್ಸರ್ ಬರ್ತಿರಲ್ಲ ಅಲ್ವಾ, ಅದನ್ನೆಲ್ಲ ನೋಡಿಕೊಂಡು ನಾವು ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ವಿ ಆರ್ ಲುಕಿಂಗ್ ಫಾರ್ ಡೇಟಾ ಅನಲಿಸ್ಟ್ ಹೂ ವಿಲ್ ರಿವ್ಯೂ ಮ್ಯಾಪಿಂಗ್ ಡೇಟಾ ಫಾರ್ ಡಿಜಿಟಲ್ ಮ್ಯಾಪಿಂಗ್ ಅಪ್ಲಿಕೇಶನ್ ಅಂತ. ಅಂದರೆ ನಮ್ಮದು ಯಾವ್ಯಾವ ಪ್ಲೇಸ್ ಇದೆ ಅನ್ನೋದನ್ನೆಲ್ಲ ಕರೆಕ್ಟಾಗಿ ಗುರ್ತು ಮಾಡಬೇಕಾಗಿರುತ್ತೆ. Your research capabilities will validate and ensure that the navigation of certain route are accurate and safe. ಯಾವ್ಯಾವ ರೂಟು ಸೇಫು ಮತ್ತು ಯಾವ್ಯಾವ ರೂಟಲ್ಲಿ ಕರೆಕ್ಟಾಗಿದೆ ರೋಡು ಅಂತಂದರೆ ಅಲ್ಲಿ ಎಲ್ಲೂ ಬ್ಲಾಕ್ ಆಗಿಲ್ಲ ಅನ್ನೋದೆಲ್ಲ ನೋಡ್ಬಿಟ್ಟು ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಷ್ಟೇ ಇಲ್ಲಿ. ಆ್ಯಸ್ ಎ ಪಾರ್ಟ್ ಆಫ್ ದಿಸ್ ರೋಲ್ ಯು ವಿಲ್ ವೆರಿಫೈ ದಟ್ ಬಿಸ್ನೆಸ್ ನೇಮ್ಸ್ ಆ್ಯಂಡ್ ಓಪನಿಂಗ್ ಅವರ್ಸ್ ಆರ್ ಕರೆಕ್ಟ್. ಮತ್ತು ಇವಾಗ ನಿಮ್ಮೂರಲ್ಲಿ ಏನೋ ಒಂದು ದೇವಸ್ಥಾನ ಫೇಮಸ್ ಇದೆ, ಅವ್ರ ದೇವಸ್ಥಾನ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಮತ್ತು ಅಂತಂದರೆ ಮಧ್ಯಾಹ್ನ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ, ಅದನ್ನೆಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡಬೇಕಷ್ಟೇ ಆಗಿರುತ್ತಿಲ್ಲ. You will check that the distance from the starting point to end destination is listed accurately. ಅಂತಂದರೆ ಕರೆಕ್ಟಾಗಿ ಲಿಸ್ಟ್ ಆಗಿದೆ ಮತ್ತು ರಿಸಲ್ಟಿಂಗ್ ಇಸ್ ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳಿದ್ದಾರೆ. ಇನ್ನು ವಿತ್ ದಿಸ್ ಜಾಬ್ ಯು ಕ್ಯಾನ್ ಪ್ಲ್ಯಾನ್ ಯುವರ್ ಡೇಸ್ ಅರೌಂಡ್ ದಿಸ್ ಹೈಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಸ್ಕೆಡ್ಯೂಲ್. ಅಂತಂದರೆ ಇದು ನಿಮಗೆ ಯಾವಾಗ ಬೇಕಾದ್ರೆ ಫುಲ್ ಟೈಮ್ ರೋಲ್ ಮಾಡ್ಕೊಂಡು ಮಾಡ್ಬೋದು. ಯಾಕೆಂದರೆ ಇದು ಯಾವುದೇ ರೀತಿ ಇದೇ ಟೈಮಲ್ಲಿ ಮಾಡಿ ಅಂತ ಇರೋದಿಲ್ಲ. ಯಾಕೆಂದರೆ ಇದೊಂದು ಪಾರ್ಟ್ ಟೈಮ್ ಆಗೋದ್ರಿಂದ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡ್ಕೋಬೋದು. ವರ್ಕ್ ವೀಕೆಂಡ್ಸ್ ಆರ್ ಲೇಟ್ ಈವ್ನಿಂಗ್ಸ್ ಇಟ್ ಡಸಂಟ್ ಮ್ಯಾಟರ್. ನಿಮಗೆ ವೀಕೆಂಡ್ಸಲ್ಲಿ ರಜಾ ಇದೆ, ನಾನು ಬರೀ ವೀಕೆಂಡಲ್ಲಿ ಮಾಡ್ತೀನಿ ಅಂದರೆ ಅದು ಓಕೆ ಇವ್ರಿಗೆ. ಇಲ್ಲಾಂದರೆ ನಾನು ಈವ್ನಿಂಗ್ ಟೈಮಲ್ಲಿ ಮಾಡ್ತೀನಿ ಅಂದರೆ ಅದು ಓಕೆನೇ. ಸೊ ಆಲ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಓನ್ ಆಫೀಸ್ ಅಂತ. ಸೊ ನಮ್ಮದು ಮನೆಯಲ್ಲೇ ಮಾಡೋ ಜಾಬ್ ಇದು. ದ ಫ್ಲೆಕ್ಸಿಬಿಲಿಟಿ ಆಫ್ ಅವರ್ ರೋಲ್ಸ್ ಮಿನಿಮೈಸ್ ದ ಇಂಪ್ಯಾಕ್ಟ್ ಆನ್ ಯುವರ್ ಡೈಲಿ ರೋಟೀನ್ ಅಂತ ಕೂಡ ಹೇಳಿದ್ದಾರೆ. ಸೊ ವೆದರ್ ಯು ಆರ್ ಸ್ಟೂಡೆಂಟ್ ಲುಕಿಂಗ್ ಟು ಅರ್ನ್ ಆಸ್ ಯುವರ್ ಲರ್ನ್, ರಿಟೈರ್ಡ್ ಲುಕಿಂಗ್ ಫಾರ್ ದ ನ್ಯೂ ಚಾಲೆಂಜ್, ಮತ್ತು ಪಾರ್ಟ್ ಟೈಮ್ ರೋಲ್, ಫುಲ್ ಟೈಮ್ ಪ್ರೊಫೆಷ್ನಲ್, ವರ್ಕ್ ಫ್ರಮ್ ಹೋಮ್, ಪೇರೆಂಟು. ಸೊ ಇದು ಗುಡ್ ಪೊಸಿಷನ್ ನಿಮಗೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಐಡಿಯಲ್ ಕ್ಯಾಂಡಿಡೇಟ್ ನೋಡೋದಾದ್ರೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ಕನ್ನಡ ಬಂದರೆ ಸಾಕು. ಆ್ಯಕ್ಚುಲಿ ಇಲ್ಲಿ ನಮಗೆ ಯಾರು ಕರ್ನಾಟಕದಲ್ಲಿ ಹೋಗ್ಬಿಟ್ಟು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಹೇಳಿ. ಸೊ ಕನ್ನಡದವರು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಮತ್ತು ರಿಸರ್ಚ್ ಸ್ಕಿಲ್ ಇರಬೇಕು. ಮತ್ತು ಇಲ್ಲಿ ಎಕ್ಸಲೆಂಟ್ ಲೋಕಲ್ ನಾಲೆಡ್ಜ್ ಆಫ್ ಯುವರ್ ಓನ್ ಕಂಟ್ರಿ ಅಂತಂದರೆ ನಮ್ಮದೆಲ್ಲ ನಾವು ಈಗ ನಾ ಮಂಡ್ಯದಲ್ಲಿದ್ದೀನಿ ಅಂದ್ಕೊಳ್ಳಿ. ಸೊ ಮಂಡ್ಯದ ಇಲ್ಲಿ ಏನೇನಿದೆ ಅನ್ನೋದು ಅಟ್ಲೀಸ್ಟ್ ನಾಲೆಡ್ಜ್ ಇರಬೇಕು ನಿಮಗೆ. ಮತ್ತು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜನರಲ್ ನಾಲೆಡ್ಜ್ ಆಫ್ ಜಿಯೋಗ್ರಫಿ, ಜಿಯೋಗ್ರಫಿ ಬಗ್ಗೆ ನಾಲೆಡ್ಜ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಮತ್ತು ಅನಾಲಿಟಿಕಲ್ ಮೈಂಡ್ಸೆಟ್ ಕೂಡ ಇರಬೇಕು. ಇನ್ನು ಜಾಬ್ ರಿಕ್ವೈರ್ಮೆಂಟ್ ನೋಡೋದಾದ್ರೆ ನೋಡಿ, ಮಸ್ಟ್ ಬಿ ಲಿವಿಂಗ್ ಇನ್ ಇಂಡಿಯಾ ಫಾರ್ ಮಿನಿಮಮ್ 5 ಕಾನ್ಸಿಕ್ಯೂಟಿವ್ ಇಯರ್ ಅಂತಂದರೆ ಇಂಡಿಯಾದವರೇ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಮಸ್ಟ್ ಪಾಸ್ ದ ಆನ್ಲೈನ್ ಓಪನ್ ಬುಕ್ ಎಕ್ಸಾಮ್, ಕ್ಯಾನ್ ವೆರಿಫೈ ಯುವರ್ ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಮೆಟೀರಿಯಲ್ ಆ್ಯಂಡ್ ಕಾನ್ಸೆಪ್ಟ್. ಇಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ ಮತ್ತು ನಿಮ್ಗೆ ಯಾವುದೇ ಟೆಸ್ಟ್ ಇರಲ್ಲ. ಇವ್ರದ್ದು ಓಪನ್ ಬುಕ್ ಎಕ್ಸಾಮ್ ಇರುತ್ತೆ, ಅದು ಪಾಸ್ ಆದರೆ ಸಾಕಾಗಿರುತ್ತೆ ನಾವು. ಮತ್ತು ಇಲ್ಲಿ ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಮಿನಿಮಮ್ 10 hours ಆ್ಯಂಡ್ ಎಂಡ್ ಅಪ್ ಟು 20 per hour ಅಂತಂದರೆ 10 hours 2 hours ವರ್ಕ್ ಮಾಡಿದರೆ ಸಾಕು ಡೈಲಿ. ಇಲ್ಲ ನಾನು ವೀಕೆಂಡಲ್ಲಿ 2 ದಿನ 5 hours ವರ್ಕ್ ಮಾಡಿಬಿಡ್ತೀನಪ್ಪ ಅಂತ ಅಂದರೂ ಅದೂ ಓಕೆ. ಸೊ ಜಸ್ಟ್ 1 ವೀಕಲ್ಲಿ ನೀವು 10 to 20 hours ನಿಮ್ಮ ಮೇಲೆ ಡಿಪೆಂಡು, ನಿಮ್ಗೆ ಹೆಂಗಾಗುತ್ತೆ ಹಂಗೆ ಮಾಡ್ಕೋಬೋದು. ಮತ್ತು ಗುಡ್ ವರ್ಕಿಂಗ್ ನಾಲೆಡ್ಜ್ ಆಫ್ ಸರ್ಚ್ ಇಂಜಿನ್, ಮ್ಯಾಪ್ ಅಪ್ಲಿಕೇಶನ್, ಫೆಮಿಲಿಯಾರಿಟಿ ವಿತ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಇವಾಗ ಯಾರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಬರಲ್ಲ ಹೇಳಿ. ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ.
ಮತ್ತು ನೋಡೋದಾದ್ರೆ ಸ್ಟ್ರಾಂಗ್ ಎಬಿಲಿಟಿ ಟು ಲರ್ನ್ ಅಂಡರ್ಸ್ಟ್ಯಾಂಡ್ ಅಪ್ಲೈ ಮಲ್ಟಿಪಲ್ ಸೆಟ್ ಆಫ್ ಡಿಫ್ರೆಂಟ್ ಇನ್ಸ್ಟ್ರಕ್ಷನ್ ಅಂತ ಕೂಡ ಹೇಳಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ವಿತ್ ಪಿನ್ ಕೋಡ್ ಮತ್ತು ಇಂಡಿಯಾ ವೆಬ್ಸೈಟ್ ಇದು ಪಿನ್ ಕೋಡ್ದೆಲ್ಲ ತೊಗೊಳೋದು, ಅಂದರೆ ಒಂದೊಂದು ತಾಲೂಕಿಗೆ ಒಂದೊಂದು ಪಿನ್ ಕೋಡ್ ಇರುತ್ತಲ್ಲ, ಆ ಪಿನ್ ಕೋಡ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಷ್ಟೇ. ಇನ್ನು ಬೆನಿಫಿಟ್ಸ್ ನೋಡೋದಾದರೆ ಏನೇನು ಅಂತಂದರೆ ವರ್ಕ್ ಅಪ್ ಟು 20 hours per week, ಅರ್ನ್ ಕಾಂಪಿಟೇಟಿವ್ ರೇಟ್ ಆಫ್ ಪೇ, ಡೆವಲಪ್ ಯುವರ್ ರಿಸರ್ಚ್ ಸ್ಕಿಲ್ಲು, ಅವಾಯ್ಡ್ ಲಾಂಗ್ ಕಮ್ಯೂಟ್, ಮತ್ತು ವರ್ಕ್ ಫ್ರಮ್ ಹೋಮ್ ಫ್ರಮ್ ಯುವರ್ ಕಂಫರ್ಟ್ ಆಫ್ ಯುವರ್ ಹೋಮ್ ಅಂತ ಕೂಡ ಹೇಳಿದ್ದಾರೆ. ಸೊ ಎಂಜಾಯ್ ದ ಫ್ಲೆಕ್ಸಿಬಿಲಿಟಿ ಆಫ್ ಸೆಟ್ಟಿಂಗ್ ಯುವರ್ ಓನ್ ವರ್ಕ್ ಅಂತ ಕೂಡ ಹೇಳಿದ್ದಾರೆ. ಸೊ ಅಪ್ಲೈ ಆನ್ಲೈನ್ ಟುಡೇ, ವರ್ಕ್ ಫ್ರಮ್ ಹೋಮ್ ಇದ್ದು ರಿಮೋಟ್ ಫ್ರೀಲ್ಯಾನ್ಸಿಂಗ್ ಜಾಬ್ ಆಗಿರುತ್ತೆ. ನೋಡೋದಾದ್ರೆ ಟೆಲಿಕಮ್ಯುನಿಕೇಟಿಂಗ್ ಫ್ಲೆಕ್ಸಿಬಲ್, ಜಸ್ಟು 18 hours ಆಗಿದೆ, ಒಂದು ಡೇನೂ ಕೂಡ ಆಗಿಲ್ಲ ಇದು ಬಿಟ್ಟು ಅಪ್ಲಿಕೇಶನ್ ನೋಡಿ. ಓನ್ಲಿ 29 ಮೆಂಬರ್ಸ್ ಅಷ್ಟೇ ಅಪ್ಲೈ ಮಾಡಿರೋದು. ಸೊ ಬೇಗ ಬೇಗ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಜಾಬ್ಗೆ. ಸೊ ಲಿಂಕ್ ಕೊಟ್ಟಿರ್ತೀನಿ, ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲಿ ನೋಡಿ ಕರ್ಕೊಂಡು ಹೋಗುತ್ತೆ ಅಫಿಷಿಯಲ್ ವೆಬ್ಸೈಟ್. ನೋಡಿ 1 ಅವರ್ಗೆ $4.5 ಪೇ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಸೊ $4.5 ಅವರ್ಲಿ ಅಂತಂದರೆ, ಸೊ ನೀವೇ ಲೆಕ್ಕ ಹಾಕೊಳ್ಳಿ. ಲೈಕ್ $1ಗೆ 70, ಅಪ್ರಾಕ್ಸಿಮೇಟ್ಲಿ 70 ಇದೆ. ಸೊ 70 ಸೊ 1400 ಆದರೂ ನಾವು ಅರ್ನ್ ಮಾಡ್ಬೋದು ಇಲ್ಲಿ. ಸೊ ಇದು ಸೇಮ್ ನಾನು ಇನ್ಸ್ಟ್ರಕ್ಷನಲ್ಲಿ ಏನು ಓದಿದೆ ಅದನ್ನೇ ಬೇಕಾದ್ರೆ ನೀವು ಒಂದ್ಸಲ ನೋಡ್ಕೋಬೋದು. ಸೊ ಮೇಲ್ಗಡೆ ಹೋಗಿ ಇಲ್ಲಿ ಅಪ್ಲೈ ಅಂತ ಕೊಡೋಣ. ಸೊ ಲಾಗಿನ್ ಆ್ಯಂಡ್ ಅಪ್ಲೈ ಅಂತ ಕೇಳ್ತಿದ್ದಾರೆ, ಅಪ್ಲೈ ಅಂತ ಕೊಡೋಣ. ಇಲ್ಲಿ ಕೊಟ್ಟಾದ್ಮೇಲೆ ನಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರು, ಕಂಟ್ರಿ ಮತ್ತು ಪಾಸ್ವರ್ಡ್ ಎಲ್ಲ ಕೊಟ್ಟು ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಹಂಗೆಲ್ಲ ಅಪ್ಲೈ ಮಾಡಾದ್ಮೇಲೆ ನೋಡಿ, ಲೈಕ್ ಇಲ್ಲಿ 3 ಸ್ಟೇಜಸ್ ಇನ್ ದಿಸ್ ಅಪ್ಲಿಕೇಶನ್ ಅಂತ ಹೇಳಿದ್ದಾರೆ. ಸಬ್ಮಿಟ್ ಯುವರ್ ಪ್ರೊಫೈಲ್ ಡೀಟೇಲ್ ಆ್ಯಂಡ್ ಕಂಪ್ಲೀಟ್ ದ ಪ್ರೀ-ಸ್ಕ್ರೀನಿಂಗ್ ಕ್ವಶನ್ಸು, ಮತ್ತು ಸೆಲ್ಫ್ ಅಸೆಸ್ ಯುವರ್ ಸೂಟಬಿಲಿಟಿ ಫಾರ್ ದ ರೋಲ್ ವಿತ್ ಅವರ್ ಇಂಜಿನ್ ಸ್ಟಿಮ್ಯುಲೇಟರ್ ಅಂತ ಹೇಳಿದ್ದಾರೆ. ಮತ್ತು ಫೈನಲ್ ಅಸೆಸ್ಮೆಂಟ್ ಅಂತ ಕೂಡ ಹೇಳಿದ್ದಾರೆ. ಸೊ ಇದಕ್ಕಿರೋರೆಲ್ಲ ಇಲ್ಲಿ ಸ್ಟಾರ್ಟ್ ಇಯರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಹಿಂಗೆ ಹೋದ್ಮೇಲೆ ಇಲ್ಲಿ ಜಾಬ್ ಅಪ್ಲಿಕೇಶನ್ಗೆ ಹೋಗಿ ನಂದೇನೋ ಟಿಕ್ಲೇನ್ ಅಂತ ಬರ್ತಿದೆ ಗೊತ್ತಿಲ್ಲ. ಸೊ ಜಾಬ್ ಅಪ್ಲಿಕೇಶನ್ ಆದಮೇಲೆ ನೋಡಿ ಇಲ್ಲಿ ಸೈನ್ ಇನ್ NDA ಆಗಿರುತ್ತೆ. ನೆಕ್ಸ್ಟು ಅವ್ರದ್ದೇನೆ ಅಸೆಸ್ಮೆಂಟ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೆ ನೀವೇನೋ ಸೆಲೆಕ್ಟ್ ಆದರೆ ಇಲ್ಲಿ ಬ್ಯಾಂಕ್ ವೆರಿಫಿಕೇಷನ್ ಡೀಟೇಲ್ಸ್ ಎಲ್ಲ ಹಾಕಬೇಕಾಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ. ಆ್ಯಕ್ಚುಲಿ ಯಾರ್ಯಾರು ಕನ್ನಡ ಅಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಕೇಳ್ತಾ ಇದ್ರಿ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಸೊ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.